ನಾಡಿನೆಲ್ಲೆಡೆ ಹಿಂದೂಗಳು ತುಂಬ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳಲ್ಲಿ ಒಂದು ಅದು ವಿನಾಯಕ ಚತುರ್ಥಿ ಅಂದರೆ ಗಣೇಶನ ಹಬ್ಬ. ಈಗಾಗಲೇ ಕೂಡ ಗಣೇಶನ ಹಬ್ಬ ಆಚರಣೆಗೆ ದಿನಗಣನೆ ಶುರುವಾಗಿದೆ. ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಗಣೇಶನ ಬುಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ತಯಾರಿಯಲ್ಲಿ ಕೂಡ ತೊಡಗಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಮಲ್ಲೇಶ್ವರಂನ ಮಿಲ್ ಕಾಲೋನಿ ಬಳಿ ಸ್ವಸ್ತಿಕ್ ಯುವಕರ ಸಂಘ ಕೂಡ ಒಂದು ವಿಶೇಷವಾದ ಗಣಪತಿಯನ್ನು ಇಡೋದಕ್ಕೆ ಸಜ್ಜಾಗಿದೆ. ನಾನೀಗ ಅದೇ ಒಂದು ಸ್ಪಾಟಲ್ಲಿದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ ಗಣೇಶನ ವಿಶೇಷತೆ ಏನು ಆ ಗಣೇಶನ ಯಾವ ರೀತಿ ಅದನ್ನು ತಯಾರಿ ಮಾಡಿದ್ದಾರೆ ಅನ್ನೋದು ತೋರಿಸ್ತಾ ಹೋಗ್ತೀನಿ. ನಾನೀಗ ಬಲಭಾಗದಲ್ಲಿ ನೀವು ನೋಡ್ತಾ ಹೋಗ್ತೀರಾ, ಇದೇ ಗಣೇಶನ ಮೂರ್ತಿ ನೀವು ನೋಡ್ತಾ ಇದ್ದೀರಾ. ಏನು ಆ ಒಂದು ಹರಳುಗಳು, ಆ ಒಂದು ಡೈಮಂಡ್ ರೀತಿಯ ಒಂದು ಅಲಂಕಾರದಲ್ಲಿ ಈಗಾಗಲೇ ಕೂಡ ಗಣೇಶನ ಒಂದು ಮೂರ್ತಿ ಕಂಗೊಳಿಸೋದನ್ನು ನೀವು ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದರ ವಿಶೇಷತೆ ನಿಮಗೆ ನೋಡಿದ ತಕ್ಷಣ ಏನಾಗುತ್ತೆ ಅಂದರೆ, ಲೈಟ್ ಬಿದ್ದ ತಕ್ಷಣ ಅದೊಂದು ಏನಾಗುತ್ತೆ ಅಂದರೆ ಒಂದು ರೀತಿಯ ಶೈನಿಂಗ್ ನಿಮಗೆ ಕಣ್ಣಿಗೆ ನಾಟುತ್ತೆ. ಸ್ವಸ್ತಿಕ್ ಯುವಕರ ಸಂಘ ಮಾಡ್ತಕ್ಕಂಥ ಈ ಒಂದು ಪ್ರತಿ ವರ್ಷವೂ ಕೂಡ ಸ್ವಸ್ತಿಕ್ ಯುವಕರ ಸಂಘ ಗಣೇಶನನ್ನು ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಪರಿಕಲ್ಪನೆಯಲ್ಲಿ ಇಡೋದಕ್ಕೆ ಅವರು ಇಷ್ಟಪಡ್ತಾರೆ. ಈ ಬಾರಿ ಕೂಡ ಅವರು ಪುಣೆಯ ಸೇಟ್ ಅಂತಕ್ಕಂಥ ಒಂದು ಗಣೇಶನ ಒಂದು ಮಾದರಿಯನ್ನು ಈ ಬಾರಿ ಆ ಗಣೇಶನ ಪ್ರತಿಷ್ಠಾಪನೆಗೆ ಇವತ್ತು ನೋಡ್ತಾ ಇರ್ಬೋದು ರೆಡಿಯಾಗಿದೆ. ಸುಮಾರು 180 kg ಅಮೆರಿಕನ್ ಡೈಮಂಡ್ ಹಾಗೂ ನವರತ್ನ ಹರಳುಗಳನ್ನು ಈ ಒಂದು ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ಬಳಸಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಸುಮಾರು 12 ಲಕ್ಷ ರೂಪಾಯಿ ಇದಕ್ಕೆ ವೆಚ್ಚ ಆಗಿದೆ ಅಂತಕ್ಕಂಥದ್ದು. ಹಾಗೂ 7.5 ಅಡಿ ಎತ್ತರ ಇರ್ತಕ್ಕಂಥ ಈ ಒಂದು ಗಣೇಶನ ಮೂರ್ತಿ ತಯಾರಾಗಿರೋದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಅನ್ನೋದು ಮತ್ತೊಂದು ವಿಶೇಷ. ಈ ಒಂದು ಇಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಈ ಒಂದು ಗಣೇಶನ ಮೂರ್ತಿ ಸುಮಾರು 2 ರಿಂದ 3 ತಿಂಗಳು ಆಗಿದೆ ಈ ಒಂದು ಗಣೇಶನ ಮೂರ್ತಿ ರೆಡಿಯಾಗೋದಕ್ಕೆ. ಯಾಕಂದರೆ ಅಷ್ಟೊಂದು ಶ್ರಮಪಟ್ಟು ಮಹಾರಾಷ್ಟ್ರದ ಇರ್ತಕ್ಕಂಥ ಕುಶಲಕರ್ಮಿಗಳು ಈ ಒಂದು ಗಣೇಶನನ್ನು ರೆಡಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಈಗ ನನ್ನ ಜೊತೆ ಈ ಒಂದು ಗಣೇಶನ ಮೂರ್ತಿಗೆ ಪರಿಶ್ರಮವನ್ನು ಹಾಕಿದ್ದ ಸ್ವಸ್ತಿಕ್ ಯುವಕರ ಸಂಘದ ಸದಸ್ಯರ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಪ್ರತಿ ವರ್ಷ ಕೂಡ ಗಣೇಶನ ವಿವಿಧ ಪರಿಕಲ್ಪನೆಯಲ್ಲಿ ತಾವು ಇಡ್ತಾ ಬಂದಿದ್ದಾರೆ. ಈ ಬಾರಿ ಕೂಡ ಅಮೆರಿಕನ್ ಡೈಮಂಡನ ಮೂಲಕ ಗಣೇಶನ ಮೂರ್ತಿ ರೆಡಿಯಾಗಿದೆ. ಸೊ ಗಣೇಶನ ಹಬ್ಬ ಯಾವ ರೀತಿ ನಡೆಯುತ್ತೆ, ಯಾವಾಗ ಪ್ರತಿಷ್ಠಾಪನೆ ಆಗ್ತಿದೆ, ಜನಕ್ಕೆ ಯಾವಾಗಿಂದ ನೋಡೋಕ್ಕೆ ಸಿಗುತ್ತೆ ಅಂತ ಸರ್? ನಮಸ್ಕಾರ. ಇದು ನಮ್ಮ ಬೆಂಗಳೂರು ನಗರದ ಮಿಲ್ ಕಾಲೋನಿ ಬಡಾವಣೆಯಲ್ಲಿ ಸ್ವಸ್ತಿಕ್ ಯುವಕ ಸಂಘದಿಂದ 39ನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಆಚರಿಸಲಾಗುವುದು. ಆದರೂ ಈ ವರ್ಷ ನಮ್ಮ ಸೊಲ್ಲಾಪುರದ ಪೂರ್ಣ ಸೇಟ್ ಎಂಬ ಅವತಾರದಲ್ಲಿ ಸುಮಾರು 180 kg ಹರಳುಗಳಿಂದ ತಯಾರಿಸಲ್ಪಟ್ಟ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು. ಅದರ ಈ ವರ್ಷವು ನಮ್ಮ ತಮಿಳುನಾಡು ಕಾಂಚೀಪುರಂ ಇದರಲ್ಲಿರುವ ಕೈಲಾಸನಾಥೇಶ್ವರ ದೇವಸ್ಥಾನದ ಆ ಥರ ಮಂದಿರ ಟೈಪಲ್ಲಿ ಪ್ರತಿಷ್ಠಾಪನೆ ಮಾಡೋದು. ಸುಮಾರು ಮಂಟಪಕ್ಕೆ 16 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗುವುದು. ಹಾಗೂ ಅಂದರೆ ಶನಿವಾರ 7ನೇ ತಾರೀಕಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು. ಅದು ಪ್ರತಿ ದಿವಸ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಹಾಗೂ ಆಮೇಲೆ ಅನ್ನಸಂತರ್ಪಣೆ ಮತ್ತು ಸತ್ಯನಾರಾಯಣ ಪೂಜೆಯೊಂದಿಗೆ ನಮ್ಮ ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪುರುಷೋತ್ತಮ ಅಂತ. ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಅಮೆರಿಕನ್ ಡೈಮಂಡ್ ಪೂರ್ಣ ಸೆಟ್ ಮಾದರಿಯ ಗಣಪತಿ ಪ್ರತಿಷ್ಠಾಪನೆ ಆಗ್ತದೆ. ಅದು ಮಲ್ಲೇಶ್ವರಂ ಬಳಿಯ ಮಿಲ್ ಕಾಲೋನಿಯ ಗ್ರೌಂಡ್ನಲ್ಲಿ ಈ ಒಂದು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. 7ನೇ ತಾರೀಕಿಂದ 9 ದಿನಗಳ ಕಾಲ ಈ ಒಂದು ಗಣೇಶನ ಒಂದು ಪ್ರದರ್ಶನ ಅಥವಾ ನೋಡೋದಕ್ಕೆ ಭಕ್ತಾದಿಗಳಿಗೆ ಸಿಗುತ್ತೆ. ಸೊ ಹೀಗಾಗಿ ಸೆಪ್ಟೆಂಬರ್ 7ನೇ ತಾರೀಕು ತಾವು ಕೂಡ ಮಲ್ಲೇಶ್ವರಂನ ಮಿಲ್ ಕಾಲೋನಿಗೆ ಬನ್ನಿ. ಅದ್ಭುತವಾದ 180 kg ಹರಳುಗಳನ್ನು ಬಳಕೆ ಮಾಡಿ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಯಾರಾಗಿ ತಂದ ಗಣಪತಿ ಮೂರ್ತಿನ ತಪ್ಪದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.